ಹಿಂದೆ 58 ಸ್ಥಾನಗಳು ಬಂದಿದ್ವು. ಮುಂದಿನ ದಿನಮಾನಗಳಲ್ಲಿ ಈ ಸರ್ಕಾರವಿದ್ದು ಅವ್ರದೇ ಒಂದು ಬಲವರ್ಧನೆ ಮೇಲೆ ಸರ್ಕಾರ ಬರುವಂತ ಕಾಲ ಬರುತ್ತೆ ಅನ್ನೋದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಸರ್. ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ, JDS ನ ಅಷ್ಟು ಈಸಿಯಾಗಿ ಮುಗಿಸಕ್ಕಾಗಿಲ್ಲ, ಸೋತಿರ್ಬೋದು, ಸತ್ತಿಲ್ಲ ಅಂತ ಹೇಳ್ತಾರೆ. ನಾನು ಕುಮಾರಸ್ವಾಮಿ ಅವರ ರಾಜಕೀಯ ಸ್ಟೇಟ್ಮೆಂಟ್ಗೆ ಏನು ಉತ್ತರ ಕೊಡಲ್ಲ. ಇವತ್ತು ಉಪಚುನಾವಣೆ ಸೋತ ಮೇಲೆ ಸ್ವಾಭಾವಿಕವಾಗಿ ಎಲ್ಲರೂ ಕೃತಜ್ಞತಾ ಸಭೆ ಮಾಡ್ತೀವಿ. ನಾವು ಕೂಡ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀವಿ. ಬೆಳಗಾವಿ ಅಧಿವೇಶನ ಆದಮೇಲೆ ನಾವು ಕೃತಜ್ಞತಾ ಸಭೆ ಮಾಡ್ತೀವಿ. ಹಾಗೆ ಅವರು ಮಾಡಿದ್ದಾರೆ. ಒಂದಷ್ಟು ಭರವಸೆ ಮಾತಾಡಿ ಹೋಗಿದ್ದಾರೆ. ಬಹುಶಃ ಅವ್ರಿಗೆ ರಾಜ್ಯದ ಬಹಳಷ್ಟು ಭವಿಷ್ಯದ ಬಗ್ಗೆ ಗೊತ್ತಿದೆ. ಅವರು ಕೇಂದ್ರ ಸಚಿವರಾಗಿದ್ದಾರೆ, ಹಾಗಾಗಿ ಭವಿಷ್ಯ ನುಡಿದಿದ್ದಾರೆ. ನೋಡೋಣ. ಅವರು ಕಳೆದ ಚುನಾವಣೆಯಲ್ಲೇ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. 19 ಸ್ಥಾನ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರವರ ಕಾರ್ಯಕರ್ತ ಸಮಾಧಾನ ಮಾಡಲಿಕ್ಕೆ ರಾಜಕೀಯವಾದಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೆ. ಆದರೆ ಇಷ್ಟು ಮಾತ್ರ ಸತ್ಯ, ಈ ತಾಲೂಕಿನ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಂಥ ಚಿನ್ನದಂಥ ಅವಕಾಶವನ್ನು ಅವರು ಕಾಲಲ್ಲಿ ಒದ್ರು. ಈ ತಾಲೂಕಿಗೆ ಪ್ರಾಮಾಣಿಕವಾದಂಥ ಕೆಲಸ ಕಾರ್ಯಗಳನ್ನು ಅವರು ಶಾಸಕರಾಗಿ ಮಾಡಲಿಲ್ಲ. ಹಾಗಾಗಿ ಜನ ಅವರನ್ನು ತಿರಸ್ಕಾರ ಮಾಡಿದ್ರು. ಅವರು ಎಲ್ಲ ಶಕ್ತಿ ಪ್ರದರ್ಶನ ಮಾಡಿದ್ರು ಕೂಡ ಅವರ ರಾಜಕೀಯ ಜೀವನದಲ್ಲಿ ಈ ಚುನಾವಣೆಯಲ್ಲಿ ಮಾಡಿದಷ್ಟು ಅವರ ಆ ಒಂದು ಅದ್ಧೂರಿತನ, ಅವರ ಚುನಾವಣಾ ಪ್ರಚಾರದ ಭರಾಟೆಯಿಂದ ಹಿಡಿದು ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಈ ಸಾರಿ ಮಾಡಿದ್ದಾರೆ. ಅವರು ಶಕ್ತಿ ಮೀರಿ ಮಾಡಿದ್ದಾರೆ. ಅವರೆಲ್ಲ ಶಕ್ತಿಯ ಪ್ರಯೋಗ ಆಗಿದೆ. ಅವರ ಏನು ಜನತಾದಳದ ಶಕ್ತಿ ಒಂದು ಪಕ್ಷವಾಗಿ, ಒಂದು ಸ್ವಂತ ಆಸ್ತಿಯಾಗಿ ಅವರು ಬಹಳ ಮೊಮ್ಮಗನ್ನ ತರಲೇಬೇಕು ಅಂತ ದೇವೇಗೌಡರು ಅಬ್ಬರಿಸಿದ್ರು. ಕುಮಾರಸ್ವಾಮಿ ಮಗನ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಎಲ್ಲ ರೀತಿಯ ಪ್ರಯತ್ನ ಆಗ್ಬಿಟ್ರು ಕೂಡ ಜನಸಾಮಾನ್ಯ ಅವರನ್ನ ತಿರಸ್ಕಾರ ಮಾಡಿದ್ದಾನೆ. ಸ್ವಾಭಾವಿಕ ಒಂದು ರಾಜಕೀಯ ಪಕ್ಷವಾಗಿ ಭರವಸೆ ಮಾತಾಡಬೇಕು, ಆಡಿದ್ದಾರೆ ಅಷ್ಟೇ.